ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ, ಅಂದರೆ ಸಾಹಿತ್ಯ ಮತ್ತು ರಾಜಕೀಯದ ಒಂದು ಬೆರುಗುಗೊಳಿಸುವ ಕಾಂಬಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಖಂಡಿತ. ಇಂಗ್ಲಿಷ್ ಸಾಹಿತ್ಯದ ದಿಗ್ಗಜ ಜಾನ್ ಡ್ರೈಡನ್ ಅವರ ಬಹುಚರ್ಚಿತ ಕೃತಿ ಆಬ್ಸಲೋಮ್ ಅಂಡ್ ಅಚಿತೋಫೆಲ್ ಕಾವ್ಯದ ಆಳವಾದ ವಿಶ್ಲೇಷಣೆ ಇವತ್ತು ನಡೆಯಲಿದೆ. ಸಾಮಾನ್ಯವಾಗಿ ಪದ್ಯಗಳನ್ನು ಲೈನ್ ಬೈ ಲೈನ್, ಅಂದರೆ ಸಾಲಿನಿಂದ ಸಾಲಿಗೆ ಅಥವಾ ಒಂದೊಂದು ಸ್ಟ್ಯಾನ್ಸಾ ತಗೊಂಡು ಓದುವ ಅಭ್ಯಾಸ ಇರುತ್ತೆ. ನಿಜ, ಆದ್ರೆ ಇವತ್ತು ನಾವು ಆ ಥರ ಮಾಡ್ತಿಲ್ಲ. ಎಕ್ಸಾಕ್ಟ್ಲಿ. ಇವತ್ತು ನಾವು ಎಂಟೈರ್ ಪೋಯಮ್ ಪಾಯಿಂಟ್ ಆಫ್ ವ್ಯೂ ಇಂದ, ಅಂದರೆ ಸಮಗ್ರ ಕವಿತೆಯ ದೃಷ್ಟಿಕೋನದಿಂದ ಈ ಕೃತಿಯನ್ನ ನೋಡ್ತಾ ಇದ್ದೀವಿ. ಹಾಗೆ ನನ್ನ ಪರ್ಸನಲ್ ಫೇವರೇಟ್ ಸ್ಟಡಿ ಮೆಥಡ್ ಕೂಡ ಹೌದು. ಯಾಕಂದ್ರೆ ಕೇವಲ ಪದಗಳ ಅರ್ಥಕ್ಕೆ ಸೀಮಿತ ಆಗದೆ ಇಡೀ ಕಾವ್ಯದ ಹಿಂದಿರೋ ದೊಡ್ಡ ಪಿಕ್ಚರ್ ಇದರಿಂದ ನಮಗೆ ಅರ್ಥ ಆಗುತ್ತೆ. ಈ ಬೈಲಿಂಗ್ಯುಲ್ ಅಪ್ರೋಚ್ ಹಾಗೂ ಎಂಟೈರ್ ಪೋಯಮ್ ಪಾಯಿಂಟ್ ಆಫ್ ವ್ಯೂ ಇವೆರಡೂ ಸೇರಿ ಕೃತಿಯ ಒಟ್ಟು ಸಾರಾಂಶವನ್ನ ಇನ್ನಷ್ಟು ಎಫೆಕ್ಟಿವ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಕೃತಿಯಲ್ಲಿ ಬರುವ ಯಾವುದೇ ರಾಜಕೀಯ ನಿಲುವುಗಳು ಲೇಖಕ ಜಾನ್ ಡ್ರೈಡನ್ ಅವರದ್ದೇ ಹೊರತು ನಮ್ಮದಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಪಠ್ಯದ ವಿಚಾರಗಳನ್ನ ನಿಷ್ಪಕ್ಷಪಾತವಾಗಿ ಪ್ರಸ್ತುತಪಡಿಸೋಣ. ಸರಿ, ಹಾಗಾದ್ರೆ ಕಥೆಯ ಹಿನ್ನೆಲೆ ಏನು ಅಂತ ನೋಡೋಣ. ಹೆಡ್ಲೈನ್ 1, ಇಂಟ್ರೊಡಕ್ಷನ್. ಆಬ್ಸಲೋಮ್ ಅಂಡ್ ಅಚಿತೋಫೆಲ್ ಬೈ ಜಾನ್ ಡ್ರೈಡನ್. ಈ ಕೃತಿ ರೆಸ್ಟೋರೇಷನ್ ಕಾಲದ, ಅಂದ್ರೆ ಇಂಗ್ಲೆಂಡಿನ ರೆಸ್ಟೋರೇಷನ್ ಪೀರಿಯಡ್ನ ಬಹುದೊಡ್ಡ ಪೊಲಿಟಿಕಲ್ ಸಟೈರ್. ಇದನ್ನ ರಾಜಕೀಯ ವಿಡಂಬನೆ ಅಂತ ಕರಿತೀವಿ. ಇದನ್ನ ಡ್ರೈಡನ್ ಅವರು ಹೀರೋಯಿಕ್ ಕಪ್ಲೆಟ್ಸ್ ಬಳಸಿ ಬರೆದಿದ್ದಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಚಾರ ಅಲ್ವಾ? ಖಂಡಿತ. ಹೀರೋಯಿಕ್ ಕಪ್ಲೆಟ್ಸ್ ಅಂದ್ರೆ ಪ್ರಾಸಬದ್ಧವಾದ ಬಹಳ ಶಕ್ತಿಯುತವಾದ ಸಾಲುಗಳು. ಈ ಶೈಲಿ ಸಟೈರ್ಗೆ ಹೇಳಿ ಮಾಡಿಸಿದ್ದ ಹಾಗಿದೆ. ಇಲ್ಲಿ ಗಮನಿಸಬೇಕಾದ ರೋಚಕ ಸಂಗತಿ ಏನಂದ್ರೆ, ಡ್ರೈಡನ್ ಅವರು ನೇರವಾಗಿ ಇಂಗ್ಲೆಂಡಿನ ರಾಜಕಾರಣಿಗಳ ಹೆಸರು ಬಳಸಿ ಬೈದಿಲ್ಲ. ಓಹೋ, ಅಂದ್ರೆ ಡೈರೆಕ್ಟ್ ಅಟ್ಯಾಕ್ ಮಾಡಿಲ್ಲ. ಇಲ್ಲ, ಬದಲಾಗಿ ಬೈಬಲ್ನ ರಾಜ ಡೇವಿಡ್, ಅಂದ್ರೆ ಕಿಂಗ್ ಡೇವಿಡ್ ಮತ್ತು ಅವನ ಮಗ ಆಬ್ಸಲಮ್ ಕಥೆಯನ್ನ ತಗೊಂಡು ಅದನ್ನ ಇಂಗ್ಲೆಂಡ್ನ ಸಮಕಾಲೀನ ರಾಜಕೀಯಕ್ಕೆ ಒಂದು ಅಲೆಗಾರಿ, ಅಂದ್ರೆ ರೂಪಕವಾಗಿ ಬಳಸಿದ್ದಾರೆ. ಅಂದ್ರೆ ಕಥೆ ನಡೆಯೋದು ಬೈಬಲ್ ಕಾಲದಲ್ಲಿ ಅಂತ ಮೇಲ್ನೋಟಕ್ಕೆ ಕಂಡ್ರು, ಅದರಲ್ಲಿರೋ ಪ್ರತಿಯೊಂದು ಪಾತ್ರವೂ ಅಂದಿನ ಇಂಗ್ಲೆಂಡ್ ರಾಜಕೀಯದ ನಾಯಕರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸರಿತಾನೆ? ಎಕ್ಸಾಕ್ಟ್ಲಿ. ಕಥೆ ಇಸ್ರೇಲ್ನದ್ದಾದ್ರೂ ಮಾತಾಡ್ತಿರೋದು ಇಂಗ್ಲೆಂಡ್ ಬಗ್ಗೆ. ಇದು ಕಾನೂನುಬದ್ಧ ಅಧಿಕಾರ, ಲಾಫುಲ್ ಅಥಾರಿಟಿ, ಮತ್ತು ಬಂಡಾಯದ ಮಹತ್ವಾಕಾಂಕ್ಷೆ, ಅಂದ್ರೆ ರೆಬೆಲಿಯಸ್ ಆಂಬಿಷನ್ ನಡುವಿನ ಸಂಘರ್ಷವನ್ನ ಬಹಳ ಅದ್ಭುತವಾಗಿ ಚಿತ್ರಿಸುತ್ತೆ. ಡ್ರೈಡನ್ ಅವರು ಈ ಕಾವ್ಯದ ಮೂಲಕ ವಂಶ ಪಾರಂಪರ್ಯ ರಾಜಪ್ರಭುತ್ವವನ್ನ, ಅಂದ್ರೆ ಹೆರಿಡಿಟರಿ ಮೊನಾರ್ಕಿಯನ್ನ ಬಹಳ ಬಲವಾರಿ ಸಮರ್ಥಿಸ್ತಾರೆ ಅಂತ ಓದಿದ್ದೆ. ಹೌದು. ಹಾಗೆ ರಾಜಕೀಯದಲ್ಲಿ ಗುಂಪುಗಾರಿಕೆ ಅಥವಾ ಫ್ಯಾಕ್ಷನಲಿಸಂ, ಜನರ ಮನಸ್ಸನ್ನ ತಿರುಚುವ ಮ್ಯಾನಿಪ್ಯುಲೇಷನ್ ಮತ್ತು ಜನಸಾಮಾನ್ಯರ ಅಶಾಂತಿ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಅನ್ನೋದನ್ನ ಇಲ್ಲಿ ಬಯಲು ಮಾಡ್ತಾರೆ. ವಾವ್! ಕಾವ್ಯದ ಮೂಲಕ ಇಷ್ಟೆಲ್ಲ ಹೇಳಕ್ ಸಾಧ್ಯನಾ ಅಂತ ಆಶ್ಚರ್ಯ ಆಗತ್ತೆ. ಈಗ ಕಥೆಯ ಮುಖ್ಯ ಪಾತ್ರದ ಕಡೆ ಬರೋಣ. ಹೆಡ್ಲೈನ್ 2, ಕಿಂಗ್ ಡೇವಿಡ್ಸ್ ರೂಲ್ ಆ್ಯಂಡ್ ಪೊಲಿಟಿಕಲ್ ಅನ್ರೆಸ್ಟ್. ಕವಿತೆಯ ಆರಂಭದಲ್ಲಿ ನೋಡಿದ್ರೆ ರಾಜ ಡೇವಿಡ್ನನ್ನ ಒಬ್ಬ ಆದರ್ಶ ಆಡಳಿತಗಾರ ಅಂತ ಡ್ರೈಡನ್ ತೋರಿಸಿದ್ದಾರೆ. ಆತ ಬಹಳ ಬುದ್ಧಿವಂತ, ಮರ್ಸಿಫುಲ್ ಅಂದ್ರೆ ಕರುಣಾಮಯಿ, ಹಾಗೆ ಡಿವೈನ್ಲಿ ಸ್ಯಾಂಕ್ಷನ್ಡ್ ಅಂದ್ರೆ ದೈವಿಕ ಅನುಮೋದನೆ ಪಡೆದ ಆಡಳಿತಗಾರ. ಆದ್ರೆ ನನಗೊಂದು ಪ್ರಶ್ನೆ ಇದೆ. ಕೇಳಿ. ರಾಜ ಅಷ್ಟು ಒಳ್ಳೆಯವನಾಗಿದ್ರೆ, ಆಡಳಿತ ಅಷ್ಟು ಚೆನ್ನಾಗಿದ್ರೆ, ಜನರಲ್ಲಿ ರಾಜಕೀಯ ಅಶಾಂತಿ, ಪೊಲಿಟಿಕಲ್ ಅನ್ರೆಸ್ಟ್ ಯಾಕೆ ಶುರುವಾಗುತ್ತೆ? ಆಡಳಿತದಲ್ಲಿ ನಿಜವಾಗಿಯೂ ಏನಾದ್ರೂ ಪ್ರಾಬ್ಲಮ್ ಇತ್ತಾ? ಇಲ್ಲೇ ಇರೋದು ಮನುಷ್ಯನ ಸ್ವಭಾವದ ದೊಡ್ಡ ವಿಪರ್ಯಾಸ. ಡೇವಿಡ್ ತನ್ನ ರಾಜ್ಯವನ್ನ ಬಹಳ ಮಾಡರೇಷನ್ ಅಂಡ್ ಟಾಲರೆನ್ಸ್ ಇಂದ, ಅಂದ್ರೆ ಸಂಯಮ ಮತ್ತು ಸಹಿಷ್ಣುತೆಯಿಂದ ಆಳ್ತಾನೆ. ಜನರಿಗೆ ಸಾಕಷ್ಟು ಸ್ವಾತಂತ್ರ್ಯ ಕೊಟ್ಟಿರ್ತಾನೆ. ಅಂದ್ರೆ ದಬ್ಬಾಳಿಕೆ ಇರಲಿಲ್ಲ? ಖಂಡಿತ ಇರ್ಲಿಲ್ಲ. ಡ್ರೈಡನ್ ಪ್ರಕಾರ ಈ ರಾಜ್ಯದಲ್ಲಿ ಅಸ್ಥಿರತೆ ಅಥವಾ ಅಶಾಂತಿಗೆ ಕಾರಣ ರಾಜನ ದಬ್ಬಾಳಿಕೆ ಅಥವಾ ಟೈರನಿ ಅಲ್ಲವೇ ಅಲ್ಲ. ಬದಲಾಗಿ ಕಾರಣ ಏನಂದ್ರೆ ಮಾನವನ ಮಹತ್ವಾಕಾಂಕ್ಷೆ ಮತ್ತು ಕುತಂತ್ರ. ಓಹೋ, ಅಂದ್ರೆ ಜನರಿಗೆ ಎಲ್ಲವೂ ಸರಿಯಾಗಿ ಸಿಗ್ತಾ ಇದ್ರು, ಅವ್ರ ಮನ್ಸ್ನಲ್ಲಿ ಏನೋ ಒಂದು ಅಸಮಾಧಾನ ಇದ್ದೇ ಇರುತ್ತೆ. ಪವರ್ ಮೇಲೆ ಆಸೆ ಇರೋರು ಇದನ್ನೇ ಬಂಡವಾಳ ಮಾಡ್ಕೊಳ್ತಾರೆ ಅಂತಾಯ್ತು. ಪಕ್ಕ. ಯಾವುದೇ ಸಾಮ್ರಾಜ್ಯ ಎಷ್ಟೇ ಬಲಿಷ್ಠವಾಗಿದ್ರೂ ಅಲ್ಲಿ ದಬ್ಬಾಳಿಕೆ ಇಲ್ಲದಿದ್ರೂ ಒಳಗಿನಿಂದಲೇ ಹುಟ್ಟುವ ಫ್ಯಾಕ್ಷನಲಿಸಂ ಅಥವಾ ಗುಂಪುಗಾರಿಕೆ ರಾಜಕೀಯ ಬಹಳ ಅಪಾಯಕಾರಿ. ಕುತಂತ್ರಿಗಳು ಸಾರ್ವಜನಿಕ ಅಸಮಾಧಾನವನ್ನ ಸುಲಭವಾಗಿ ಸೃಷ್ಟಿ ಮಾಡಬಲ್ಲರು ಅಂತ ಡ್ರೈಡನ್ ಆಳವಾಗಿ ವಿವರಿಸ್ತಾರೆ ಅಲ್ವಾ? ಹೌದು.
ಜನರಿಗೆ ರಾಜನ ಕರುಣೆಯೇ ಒಂದು ವೀಕ್ನೆಸ್ ತರ ಕಾಣೋಕೆ ಶುರುವಾಗುತ್ತೆ. ಇದು ರಾಜಕೀಯದ ಕರಾಳ ಸತ್ಯ. ನಿಜ. ಇದು ಇವತ್ತಿನ ಕಾಲಕ್ಕೂ ಕನೆಕ್ಟ್ ಆಗುವಂಥ ಪಾಯಿಂಟ್. ಈಗ ಕತೆಗೆ ಇನ್ನೊಂದು ಟ್ವಿಸ್ಟ್ ಕೊಡೋಣ. ಹೆಡ್ಲೈನ್ 3: ಆಬ್ಸಲಾಮ್ಸ್ ಪಾಪ್ಯುಲಾರಿಟಿ ಆ್ಯಂಡ್ ವಲ್ನರಬಿಲಿಟಿ. ಡೇವಿಡ್ ರಾಜನಿಗೆ ಸಾಕಷ್ಟು ಮಕ್ಕಳಿದ್ದಾರೆ, ಆದರೆ ಅವರಲ್ಲಿ ಆಬ್ಸಲೋಮ್ ಅನ್ನೋ ಮಗ ಅತ್ಯಂತ ಮೆಚ್ಚುಗೆ ಪಡೆದವನು. ಧೈರ್ಯಶಾಲಿ ಮತ್ತು ಜನರಲ್ಲಿ ಅಪಾರವಾದ ಪಾಪ್ಯುಲರ್ ಸಪೋರ್ಟ್ ಹೊಂದಿದವನು. ಇದನ್ನ ಕೇಳಿದಾಗ ನಮಗೆ ಇವತ್ತಿನ ಇನ್ಫ್ಲೂಯೆನ್ಸರ್ಸ್ ನೆನಪಾಗ್ತಾರಲ್ವಾ? ಖಂಡಿತ ನೆನ್ಪಾಗ್ತಾರೆ. ಪಾಪ್ಯುಲಾರಿಟಿ ಸಿಕ್ಕಾಪಟ್ಟೆ ಇದೆ, ಆದ್ರೆ ಆತನೇ ರಾಜ ಆಗೋಕ್ ಸಾಧ್ಯನಾ ಅನ್ನೋದು ದೊಡ್ಡ ಪ್ರಶ್ನೆ. ಅಲ್ಲಿಯೇ ಇರೋದು ಸಮಸ್ಯೆ. ಆಬ್ಸಲಾಮ್ ಜನಪ್ರಿಯನೇನೋ ಹೌದು, ಆದರೆ ಅವನಿಗೆ ಸಿಂಹಾಸನದ ಮೇಲೆ ಯಾವುದೇ ಲೀಗಲ್ ರೈಟ್ ಅಂದ್ರೆ ಲೆಜಿಟಿಮೇಟ್ ಕ್ಲೈಮ್ ಇರಲ್ಲ. ಹೌದು, ಆತ ರಾಜನ ನ್ಯಾಯಬದ್ಧ ಉತ್ತರಾಧಿಕಾರಿ ಅಲ್ಲ. ಆದರೂ ಕೂಡ ಅವನ ಅಪಾರ ಜನಪ್ರಿಯತೆಯೇ ಅವನನ್ನ ಒಂದು ಪವರ್ಫುಲ್ ಪೊಲಿಟಿಕಲ್ ಫಿಗರ್, ಅಂದ್ರೆ ಪ್ರಬಲ ರಾಜಕೀಯ ವ್ಯಕ್ತಿಯನ್ನಾಗಿ ನಿಲ್ಲಿಸುತ್ತೆ. ಅಂದ್ರೆ ಆಡಳಿತ ನಡೆಸುವ ಅರ್ಹತೆಗಿಂತ ಜನಪ್ರಿಯತೆ ರಾಜಕೀಯದಲ್ಲಿ ದೊಡ್ಡ ಆಯುಧ ಆಗತ್ತೆ ಅನ್ನೋದು ಅಂದಿಗೂ ಇಂದಿಗೂ ಸತ್ಯ. ಎಕ್ಸಾಕ್ಟ್ಲಿ. ಇಲ್ಲಿ 2 ಮುಖ್ಯವಾದ ಅಂಶಗಳಿವೆ. ಒಂದು, ಡೇವಿಡ್ಗೆ ತನ್ನ ಮಗ ಆಬ್ಸಲೋಮ್ ಮೇಲಿರುವ ವಿಪರೀತ ಪ್ರೀತಿ. 2, ಜನಸಾಮಾನ್ಯರಿಗೆ ಆಬ್ಸಲೋಮ್ ಮೇಲಿರುವ ಆರಾಧನಾ ಭಾವನೆ. ಇವೆರಡೂ ಸೇರ್ಕೊಂಡು ಒಂದು ದೊಡ್ಡ ಪೊಲಿಟಿಕಲ್ ಎಕ್ಸ್ಪ್ಲಾಯ್ಟೇಷನ್ ಅಂದ್ರೆ ರಾಜಕೀಯ ಶೋಷಣೆಗೆ ಅತ್ಯಂತ ಸೂಕ್ತವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಹೌದು, ತನ್ನ ಪಾಪ್ಯುಲಾರಿಟಿಯನ್ನೇ ಬಂಡವಾಳವಾಗಿ ಇಟ್ಕೊಂಡು ಅಧಿಕಾರ ಹಿಡಿಯುವ ತಂತ್ರಕ್ಕೆ ಅಬ್ಸಲಾಮ್ ಹೇಗೆ ಬಲಿಯಾಗ್ತಾನೆ, ಅವನ ವಲ್ನರಬಿಲಿಟಿ ಎಷ್ಟು ಅನ್ನೋದನ್ನ ಕಾವ್ಯ ಬಹಳ ಎಫೆಕ್ಟಿವ್ ಆಗಿ ಎತ್ತಿ ತೋರಿಸುತ್ತೆ. ಈ ಪಾಪ್ಯುಲಾರಿಟಿಯನ್ನ ಕ್ಯಾಶ್ ಮಾಡ್ಕೊಳ್ಳೋಕೆ ಒಬ್ಬ ಮಾಸ್ಟರ್ ಮೈಂಡ್ ಎಂಟ್ರಿ ಕೊಡ್ತಾನಲ್ವಾ, ಅವನೇ ಕಥೆಯ ಮುಖ್ಯ ಸಂಘರ್ಷದ ಕೇಂದ್ರ ಬಿಂದು. ಹೆಡ್ಲೈನ್ 4: ಆಚಿಟೋಫೆಲ್ಸ್ ಮ್ಯಾನಿಪ್ಯುಲೇಷನ್ ಅಂಡ್ ಸ್ಟ್ರಾಟಜಿ. ಕಥೆಯಲ್ಲಿ ಅಕಿಟೋಫೆಲ್ ಅನ್ನೋ ಪಾತ್ರ ಬರ್ತಾನೆ. ಈತ ಸಿಕ್ಕಾಪಟ್ಟೆ ಬುದ್ಧಿವಂತ, ಆದರೆ ನೈತಿಕವಾಗಿ ಸಂಪೂರ್ಣ ಭ್ರಷ್ಟನಾದ. ಮಾರಲಿ ಕರಪ್ಟ್ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್. ಇವನು ಯುದ್ಧ ಮಾಡಲ್ಲ, ಆದರೆ ಅವನ ತಂತ್ರಗಳು ತುಂಬಾನೇ ಡೇಂಜರಸ್. ನಿಜ. ಇಡೀ ಕವಿತೆಯ ಡೈನಮಿಕ್ಸ್ ಬದಲಾಗೋದೇ ಇಲ್ಲಿಂದ. ಅಕಿಟೋಫೆಲ್ನ ಒಂದೇ ಒಂದು ಮಹತ್ವಾಕಾಂಕ್ಷೆ ಅಂದ್ರೆ ಹೇಗಾದ್ರೂ ಮಾಡಿ ಡೇವಿಡ್ನ ಅಧಿಕಾರವನ್ನ ಬುಡಮೇಲು ಮಾಡೋದು. ಇದಕ್ಕಾಗಿ ಅವನು ಸಾರ್ವಜನಿಕ ಅಭಿಪ್ರಾಯವನ್ನ ಅಂದ್ರೆ ಪಬ್ಲಿಕ್ ಒಪಿನಿಯನ್ ಅನ್ನ ಮ್ಯಾನಿಪುಲೇಟ್ ಮಾಡ್ತಾನೆ. ಜನರಲ್ಲಿ ಇಲ್ಲದ ಭಯ ಮತ್ತು ಅಸಮಾಧಾನವನ್ನ ಹರಡ್ತಾನೆ. ಆದ್ರೆ ಅವನ್ ಬಳಸೋ ಒಂದು ಆರ್ಗ್ಯುಮೆಂಟ್ ಇದೆಯಲ್ಲ, ಅದು ಮೇಲ್ನೋಟಕ್ಕೆ ಬಹಳ ಡೆಮೋಕ್ರಾಟಿಕ್ ಅನ್ಸುತ್ತೆ. ಹೌದು, ರಾಜನಿಗೆ ಅಧಿಕಾರ ಸಿಗೋದು ಜನಲಿಂದಲೇ ಹೊರತು ದೈವಿಕ ಹಕ್ಕಿನಿಂದಲ್ಲ. ಅಂದ್ರೆ ಕಿಂಗ್ಸ್ ಡಿರೈವ್ ಅಥಾರಿಟಿ ಫ್ರಮ್ ದ ಪೀಪಲ್ ರಾದರ್ ದೆನ್ ಡಿವೈನ್ ರೈಟ್ ಅಂತ ಪ್ರಚಾರ ಮಾಡ್ತಾನೆ. ಇದು ಕೇಳೋಕೆ ಬಹಳ ಚೆನ್ನಾಗಿದೆ, ಆದ್ರೆ ಅವನ ಅಸಲಿ ಉದ್ದೇಶ ಜನರಿಗೆ ಅಧಿಕಾರ ಕೊಡೋದಾಗಿರೇ ತಾನೆ. ಖಂಡಿತ ಇಲ್ಲ. ಪ್ರಜಾಪ್ರಭುತ್ವದ ಕಾಳಜಿ ಅವನಿಗಿರಲೇ ಇಲ್ಲ. ಆ ವಾದವನ್ನ ಬಳಸಿ ಡೇವಿಡ್ನನ್ನ ಕೆಳಗಿಳಿಸೋದು ಅವನ ಏಕೈಕ ಗುರಿ. ಇದಕ್ಕಾಗಿ ಅವನು ಆಬ್ಸಲೋಮ್ನನ್ನ ಒಂದು ಟೂಲ್ ಆಗಿ, ಒಂದು ದಾಳವಾಗಿ ಬಳಸ್ಕೊಳ್ತಾನೆ. ಅವನ ಆಬ್ಸಲಾಮ್ನನ್ನ ಹೇಗೆ ಕನ್ವಿನ್ಸ್ ಮಾಡ್ತಾನೆ ಅನ್ನೋದು ಇಂಟ್ರೆಸ್ಟಿಂಗ್. ಮುಖಸ್ತುತಿ ಮಾಡ್ತಾನೆ ಅಂತ ಓದಿದ್ವಿ, ಆದ್ರೆ ಎಕ್ಸಾಕ್ಟ್ ಆಗಿ ಏನ್ ಹೇಳ್ತಾನೆ? ಅದೇ ಅವನ ಕ್ಯಾಲ್ಕುಲೇಟೆಡ್ ಫ್ಲಾಟರಿ, ಲೆಕ್ಕಾಚಾರದ ಮುಖಸ್ತುತಿ. ಅವನ ಆಬ್ಸಲೋಮ್ ಬಳಿ ಹೋಗಿ, ನೀನು ಜನರಿಗೆ ಬೇಕಾದ ನಾಯಕ, ನೀನ್ ಬಂದ್ರೆ ಮಾತ್ರ ಈ ರಾಜ್ಯ ಉಳಿಯುತ್ತೆ ಅಂತ ನಂಬಿಸ್ತಾನೆ. ದೈವಿಕ ಹಕ್ಕಿಗಿಂತ ಜನರ ಮೆಚ್ಚುಗೆಯೇ ನಿನಗೆ ಆಳುವ ಹಕ್ಕನ್ನ ಕೊಡುತ್ತೆ ಅಂತಾನೂ ಹೇಳ್ತಾನೆ. ಹೌದು, ಕೇವಲ ನಿನ್ನ ಹುಟ್ಟಿನ ಆಧಾರದ ಮೇಲೆ ಸಿಂಹಾಸನ ಬಿಟ್ಕೊಡಬೇಡ, ನಿನ್ನ ಪಾಪ್ಯುಲಾರಿಟಿ ನಿನ್ನ ಅರ್ಹತೆ ಅಂತ ಪದೇ ಪದೇ ಹೇಳಿ ಹೇಳಿ ಅವನ್ ತಲೆ ಕೆಡಿಸ್ತಾನೆ. ಒಬ್ಬ ಬುದ್ಧಿವಂತ ತಂತ್ರಜ್ಞ ಜನರ ಮೆಚ್ಚಿನ ನಾಯಕನನ್ನ ಹೇಗೆ ತನ್ನ ಕೈಗೊಂಬೆಯಾಗಿ ಮಾಡಿಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಇಷ್ಟು ಹೊಗಳಿಕೆ ಕೇಳಿದ್ಮೇಲೆ ಯಾರಿಗಾದ್ರೂ ತಲೆ ತಿರುಗುತ್ತೆ. ಇಲ್ಲಿ ಅಬ್ಸಲೋಮ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡೋಣ. ಹೆಡ್ಲೈನ್ 5: ಆಬ್ಸಲೋಮ್ಸ್ ಇಂಟರ್ನಲ್ ಕಾನ್ಫ್ಲಿಕ್ಟ್. ಈಗ ಅಬ್ಸಲಾಮ್ ಮಾನಸಿಕವಾಗಿ ಒಡೆದು ಹೋಗ್ತಾನೆ, ಇಂಟರ್ನಲಿ ಡಿವೈಡೆಡ್ ಆಗ್ತಾನೆ. ಒಂದೆಡೆ ತನ್ನನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳುವ ತಂದೆಯ ಮೇಲಿನ ನಿಷ್ಠೆ ಅಥವಾ ಲಾಯಲ್ಟಿ, ಇನ್ನೊಂದೆಡೆ ಅಕಿಟೋಫೆಲ್ ಹುಟ್ಟು ಹಾಕಿದ ತನ್ನ ಒಳಗೆ ಇದ್ದ ಅಧಿಕಾರದ ದಾಹ. ಇದು ಒಂದು ದೊಡ್ಡ ಮಾನಸಿಕ ಯುದ್ಧವೇ ಸರಿ. ಹೌದು, ಅಬ್ಸಲಾಮ್ಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿರುತ್ತೆ. ತನ್ನ ತಂದೆ ಡೇವಿಡ್ ಒಬ್ಬ ನ್ಯಾಯಬದ್ಧವಾದ ರಾಜ. ಅವನ ಜಸ್ಟಿಸ್ ಆ್ಯಂಡ್ ಲೆಜಿಟಿಮಸಿ ಬಗ್ಗೆ ಅಬ್ಸಲೋಮ್ಗೆ ಯಾವುದೇ ಅನುಮಾನ ಇರಲ್ಲ. ಆದ್ರೂ ಕ್ರಮೇಣ ಅವನು ತನ್ನ ಸ್ವಂತ ಮಹತ್ವಾಕಾಂಕ್ಷೆ ಮತ್ತು ಸಾರ್ವಜನಿಕರ ಒತ್ತಡಕ್ಕೆ ಅಂದ್ರೆ ಪಬ್ಲಿಕ್ ಪ್ರೆಷರ್ಗೆ ಮಣಿಯುತ್ತಾನೆ. ಇದು ಕೇವಲ ಒಂದು ಪಾತ್ರದ ಕಥೆ ಅನ್ಸಲ್ಲ, ಮನುಷ್ಯನ ಮನಸ್ಸು ಪ್ರಲೋಭನೆಗೆ ಹೇಗೆ ಬಲಿಯಾಗುತ್ತೆ ಅನ್ನೋದರ ಸೈಕಾಲಜಿ ಅಲ್ವಾ? ಖಂಡಿತ. ತಪ್ಪು ಅಂತ ಗೊತ್ತಿದ್ರೂ ಪವರ್ ಸಿಗುತ್ತೆ ಅಂದಾಗ ಮನುಷ್ಯನ ಜಡ್ಜ್ಮೆಂಟ್ ವೀಕ್ ಆಡುತ್ತೆ. ಎಕ್ಸಾಕ್ಟ್ಲಿ. ಡ್ರೈಡನ್ ಇದನ್ನೇ ಹೈಲೈಟ್ ಮಾಡೋದು.
ಅಧಿಕಾರದ ಆಸೆ ಎದುರಾದಾಗ ಮನುಷ್ಯನ ತೀರ್ಮಾನ ಹೇಗೆ ದುರ್ಬಲವಾಗುತ್ತೆ, ವೀಕ್ನೆಸ್ ಆಫ್ ಹ್ಯೂಮನ್ ಜಡ್ಜ್ಮೆಂಟ್ ಹೇಗಿರುತ್ತೆ ಮತ್ತು ರಾಜಕೀಯ ಪ್ರಲೋಭನೆಯ ನೈತಿಕ ಅಪಾಯವೇನು ಅನ್ನೋದನ್ನ ಇದು ಸ್ಪಷ್ಟವಾಗಿ ವಿವರಿಸುತ್ತೆ. ಎಷ್ಟೇ ಒಳ್ಳೆ ಮನುಷ್ಯನಾಗಿದ್ರೂ ಕುತಂತ್ರಿಗಳ ಪ್ರಭಾವಕ್ಕೆ ಒಳಗಾದಾಗ ಪಾಪ್ಯುಲಾರಿಟಿಯ ಮಂಪರಿನಲ್ಲಿ ಹೇಗೆ ದಾರಿ ತಪ್ಪುತ್ತಾನೆ ಅನ್ನೋದರ ರಿಯಲ್ ಪಿಕ್ಚರ್ ಇದು. ಆದರೆ ಅಕಿಟೋಫೆಲನ್ನ ಆಟ ಕೇವಲ ಅಬ್ಸಾಲೋಮ್ನ ಬ್ರೈನ್ ವಾಶ್ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿತ್ತಾ? ಖಂಡಿತ ಇಲ್ಲ. ಅವನ ಪ್ಲಾನ್ ಇನ್ನೂ ದೊಡ್ಡದಿತ್ತು. ಮುಂದಿನ ವಿಷಯ ನೋಡೋಣ. ಹೆಡ್ಲೈನ್ 6, ಅಕಿಟೋಫೆಲ್ಸ್ ಬ್ರಾಡರ್ ಸ್ಟ್ರಾಟಜಿ. ಅಕಿಟೋಫೆಲ್ನ ಗುರಿ ಕೇವಲ ಇಬ್ಬರು ವ್ಯಕ್ತಿಗಳನ್ನ ಎತ್ತಿಕಟ್ಟೋದಲ್ಲ, ಇಡೀ ಸಿಸ್ಟಮ್ ಅನ್ನ, ಇಡೀ ರಾಜಪ್ರಭುತ್ವವನ್ನ ದುರ್ಬಲಗೊಳಿಸೋದು ಅವನ ವಿಶಾಲವಾದ ತಂತ್ರ ಅಥವಾ ಬ್ರಾಡರ್ ಸ್ಟ್ರಾಟಜಿ. ಇದಕ್ಕಾಗಿ ಅವನು ರಾಜಕೀಯ ಮತ್ತು ಆರ್ಥಿಕ ಬಿಕ್ಕಟ್ಟುಗಳನ್ನ, ಪೊಲಿಟಿಕಲ್ ಆ್ಯಂಡ್ ಫೈನಾನ್ಷಿಯಲ್ ಕ್ರೈಸಿಸ್ ಸೃಷ್ಟಿ ಮಾಡ್ತಾನೆ. ಅವನ ತಂತ್ರಗಾರಿಕೆ ಎಷ್ಟು ಕರಾರುವಾಗಿತ್ತು ಅಂದ್ರೆ, ಮೊದಲ ಹೆಜ್ಜೆಯಾಗಿ ಅವನು ರಾಜನನ್ನ ಅವನ ಬೆಂಬಲಿಗರಿಂದಲೇ ಪ್ರತ್ಯೇಕಿಸ್ತಾನೆ. ಐಸೋಲೇಟಿಂಗ್ ದ ಕಿಂಗ್. ರಾಜನಿಗೆ ಯಾರ ಸಪೋರ್ಟ್ ಸಿಗದ ಹಾಗೆ ಮಾಡ್ತಾನೆ. ಎರಡನೆಯದಾಗಿ, ಕಾನೂನುಬದ್ಧವಾಗಿ ಯಾರು ಸಿಂಹಾಸನ ಏರಬೇಕಿತ್ತೋ ಆ ರೈಟ್ಫುಲ್ ಸಕ್ಸೆಸರ್ಗೆ ಆ ಅವಕಾಶ ಸಿಗದಂತೆ ತಡೆಯೋದು ಅವನ ಅಜೆಂಡಾ ಆಗಿರುತ್ತೆ. ಇದಕ್ಕಾಗಿ ಅವನು ಸುಳ್ಳು ಸುದ್ದಿಗಳನ್ನ, ಅಪಪ್ರಚಾರವನ್ನ ಬಳಸ್ಕೊಳ್ತಾನೆ ಅಲ್ವಾ? ಅಂದ್ರೆ ಇವತ್ತಿನ ಫೇಕ್ ನ್ಯೂಸ್ ಫ್ಯಾಕ್ಟರಿ ತರ. ಪಕ್ಕಾ ಅದೇ ಥರ. ಅಪಪ್ರಚಾರ ಅಂದ್ರೆ ಪ್ರಾಪಗೇಂಡಾ ಮತ್ತು ಗುಂಪುಗಾರಿಕೆಯ ರಾಜಕೀಯವನ್ನ ಅವನು ಬಹಳ ವ್ಯವಸ್ಥಿತವಾಗಿ ಬಳಸ್ತಾನೆ. ಜನರಲ್ಲಿ ಸುಳ್ಳು ಭಯ ಹುಟ್ಟಿಸೋದು, ಗುಂಪುಗಳ ನಡುವೆ ದ್ವೇಷ ಬಿತ್ತೋದು, ಇವೆಲ್ಲ ಬಂಡಾಯ ಸೃಷ್ಟಿ ಮಾಡಕ್ಕೆ ಅವನು ಬಳಸೋ ವೆಪನ್ಸ್. ತಾನು ಮಾಡ್ತಿರೋದೆಲ್ಲ ಮಕ್ಕಳ ಅಂದ್ರೆ ಜನರ ಇಚ್ಛೆಯಂತೆ, ಪಾಪ್ಯುಲರ್ ವಿಲ್ ಪ್ರಕಾರ ಅಂತ ನಾಟಕ ಮಾಡ್ತಾ, ವಾಸ್ತವದಲ್ಲಿ ಸಂಪೂರ್ಣ ಅಧಿಕಾರವನ್ನ ತನ್ನ ಮುಷ್ಟಿಯಲ್ಲಿಟ್ಕೊಳ್ಳಕ್ಕೆ ಅವನು ಟ್ರೈ ಮಾಡ್ತಾನೆ. ಇದೊಂದು ರೀತಿ ಸುಭದ್ರವಾಗಿರೋ ಸರ್ಕಾರವನ್ನ ಒಳಗಿನಿಂದಲೇ ಹೇಗೆ ಹೈಜಾಕ್ ಮಾಡ್ಬೋದು ಅನ್ನೋದರ ಒಂದು ಬ್ಲೂ ಪ್ರಿಂಟ್ ಇದ್ದಾಗೆ ಇದೆ. ನಿಜ. ಇಷ್ಟೆಲ್ಲ ರಾಜಕೀಯದ ಆಟ ನಡೀತಾ ಇರ್ಬೇಕಾದ್ರೆ ರಾಜ ಡೇವಿಡ್ ಏನ್ ಮಾಡ್ತಾ ಇರ್ತಾನೆ, ಅವನ ರಿಯಾಕ್ಷನ್ ಏನು ಅನ್ನೋದೇ ಹೆಡ್ಲೈನ್ 7, ಕಿಂಗ್ ಡೇವಿಡ್ಸ್ ಮಾರಲ್ ಅಥಾರಿಟಿ. ಇಂತಹ ಭಯಂಕರ ಕುತಂತ್ರ ಮತ್ತು ಬಂಡಾಯದ ಶಕ್ತಿಗಳ ವಿರುದ್ಧ ರಾಜ ಡೇವಿಡ್ ನಿಲ್ಲುವ ರೀತಿ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಆತ ಗಾಬರಿಯಾಗಲ್ಲ. ಬದಲಾಗಿ ಸ್ಥಿರತೆ, ಕಾನೂನುಬದ್ಧತೆ ಮತ್ತು ನೈತಿಕ ಅಧಿಕಾರದ ಮಾರಲ್ ಅಥಾರಿಟಿಯ ಸಂಕೇತವಾಗಿ ಎದ್ದು ನಿಲ್ಲುತ್ತಾನೆ. ಡೇವಿಡ್ನ ಪಾತ್ರದಲ್ಲಿ ನಮಗೆ ಐಡಿಯಲ್ ಕಿಂಗ್ಶಿಪ್, ಆದರ್ಶ ರಾಜತ್ವದ ಕ್ವಾಲಿಟೀಸ್ ಕಾಣುತ್ತೆ. ಆತನಿಗೆ ವಿಪರೀತ ತಾಳ್ಮೆ ಮತ್ತು ಕರುಣೆ ಇರುತ್ತೆ. ಹೌದು, ಪೇಷನ್ಸ್ ಅಂಡ್ ಮರ್ಸಿ. ಅವನು ಅವಸರ ಬಿದ್ದು ಕೋಪದಿಂದ ತನ್ನ ಮಗನನ್ನಾಗ್ಲಿ ಅಥವಾ ವಿರೋಧಿಗಳನ್ನಾಗ್ಲಿ ಶಿಕ್ಷಿಸೋಕ್ ಹೋಗಲ್ಲ. ಕತ್ತಿ ತೆಗೆಯೋ ಬದಲು ನೈತಿಕತೆಯ ತಳಹಾದಿಯ ಮೇಲೆ ತನ್ನ ಅಧಿಕಾರವನ್ನ ಪ್ರದರ್ಶಿಸ್ತಾನೆ. ಡ್ರೈಡನ್ ಇಲ್ಲಿ ಡೇವಿಡ್ನ ಮೂಲಕ ಒಂದು ಸ್ಪಷ್ಟವಾದ ವಾದವನ್ನ ನಮ್ಮ ಮುಂದೆ ಇಡ್ತಾರೆ. ಆ ವಾದ ಏನಂದ್ರೆ, ರಾಜಪ್ರಭುತ್ವ ಅನ್ನೋದು ಕೇವಲ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲ, ಅದೊಂದು ಡಿವೈನ್ ಸ್ಯಾಂಕ್ಷನ್ಡ್ ಇನ್ಸ್ಟಿಟ್ಯೂಷನ್ ಅಥವಾ ಡಿವೈನ್ಲಿ ಸ್ಯಾಂಕ್ಷನ್ಡ್ ಇನ್ಸ್ಟಿಟ್ಯೂಷನ್ ಅಂತ. ಸರಿ ತಾನೆ? ಎಕ್ಸಾಕ್ಟ್ಲಿ. ಡ್ರೈಡನ್ ಪ್ರಕಾರ ಸಮಾಜದಲ್ಲಿ ರಾಜಕೀಯ ಸುವ್ಯವಸ್ಥೆ ಮತ್ತು ಸಾಮಾಜಿಕ ಸಾಮರಸ್ಯ ಅಂದರೆ ಸೋಷಿಯಲ್ ಹಾರ್ಮನಿ ಕಾಪಾಡಬೇಕು ಅಂದರೆ ಇಂತಹ ಬಲವಾದ ಮತ್ತು ಕಾನೂನುಬದ್ಧ ರಾಜಪ್ರಭುತ್ವ ಬಹಳ ಅತ್ಯಗತ್ಯ. ಮನುಷ್ಯನ ಸ್ವಾರ್ಥ, ಮಹತ್ವಾಕಾಂಕ್ಷೆಗಳು ಇಡೀ ಸಮಾಜವನ್ನ ಒಡೆಯುವ ಪರಿಸ್ಥಿತಿ ಬಂದಾಗ ನೈತಿಕತೆಯುಳ್ಳ ಒಬ್ಬ ದೃಢವಾದ ನಾಯಕ ಮಾತ್ರ ಆ ಸಮಾಜವನ್ನ ಒಗ್ಗೂಡಿಸಿ ಕಾಪಾಡಬಲ್ಲ. ಡೇವಿಡ್ನ ಪಾತ್ರ ಇದನ್ನೇ ಸಾಬೀತುಪಡಿಸುತ್ತೆ. ಬಹಳ ಆಳವಾದ ಯೋಚನೆ ಇದು. ಈಗ ನಾವು ಈ ಕಾವ್ಯದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಹೆಡ್ಲೈನ್ 8, ದ ಪೋಯಮ್ಸ್ ಕನ್ಕ್ಲೂಷನ್ ಆ್ಯಂಡ್ ಯೂನಿವರ್ಸಲ್ ರಿಫ್ಲೆಕ್ಷನ್. ಅಂತಿಮವಾಗಿ ಈ ಕವಿತೆ ಒಂದು ಮಹತ್ವದ ಸತ್ಯವನ್ನ ಹೇಳುತ್ತೆ. ಬಂಡಾಯ ಅನ್ನೋದು ಎಂದಿಗೂ ನ್ಯಾಯದ ಸಂಕೇತ ಆಗೋಕೆ ಸಾಧ್ಯವಿಲ್ಲ. ಅದು ಕೇವಲ ಕೆಲವರ ಸ್ವಾರ್ಥಿ ಮಹತ್ವಾಕಾಂಕ್ಷೆಯ ಅಂದ್ರೆ ಸೆಲ್ಫಿಶ್ ಆಂಬಿಷನ್ನ ಪ್ರತಿಫಲ ಅಷ್ಟೇ. ಹೌದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದೇನೆಂದ್ರೆ, ಡೇವಿಡ್ ವಿರುದ್ಧ ನಡೆದ ಆ ಪಿತೂರಿ ಅಥವಾ ಬಂಡಾಯ ಸಂಪೂರ್ಣವಾಗಿ ಫೇಲ್ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಯಾವುದೇ ನೈತಿಕ ನ್ಯಾಯಸಮ್ಮತತೆ ಅಂದ್ರೆ ಮಾರಲ್ ಲೆಜಿಟಿಮಸಿ ಇರಲ್ಲ. ಅದು ಕೇವಲ ಸುಳ್ಳು, ಮೋಸ ಮತ್ತು ಅಧಿಕಾರದ ದಾಹದ ಮೇಲೆ ನಿಂತಿತ್ತು. ಡ್ರೈಡನ್ ಈ ಇಡೀ ಎಲೆಗರಿ ಮೂಲಕ ಅಂತಿಮವಾಗಿ ವಂಶಪಾರಂಪರ್ಯ ರಾಜಪ್ರಭುತ್ವವನ್ನೇ ಸಮರ್ಥನೆ ಮಾಡ್ತಾರೆ. ಕಾನೂನುಬದ್ಧ ಉತ್ತರಾಧಿಕಾರ ಹಾಗೂ ರಾಜಕೀಯ ಸ್ಥಿರತೆಯ ಅಗತ್ಯವನ್ನ, ನೀಡ್ ಫಾರ್ ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನ ಬಹಳ ಬಲವಾಗಿ ಒತ್ತಿ ಹೇಳ್ತಾರೆ. ಅಂದ್ರೆ ಆಬ್ಸಲಮ್ ಅಂಡ್ ಅಚಿಟೋಫೆಲ್ ಕೇವಲ ಒಂದು ಸಾಹಿತ್ಯ ಕೃತಿಯಲ್ಲ,
ಹಾಗಂತ ಬರೀ ಒಣ ರಾಜಕೀಯ ವಾದವೂ ಅಲ್ಲ. ಇದೊಂದು ಪರ್ಫೆಕ್ಟ್ ಬ್ಲೆಂಡ್ ಅಂತ ಹೇಳಬಹುದಾ? ಖಂಡಿತ ಹೇಳ್ಬೋದು. ಇದು ಕಾವ್ಯ ಮತ್ತು ರಾಜಕೀಯ ವಾದದ ಒಂದು ಸುಂದರ ಬೆಸುಗೆ. ಇದರಲ್ಲಿರೋ ವಿಡಂಬನೆ, ರೂಪಕ ಮತ್ತು ವಾಕ್ಚಾತುರ್ಯ ಅಂದಿನ ಸಮಕಾಲೀನ ರಾಜಕೀಯವನ್ನ ವಿಮರ್ಶೆ ಮಾಡೋದ್ರ ಜೊತೆಗೆ ಪವರ್, ಲೆಜಿಟಿಮಸಿ ಮತ್ತು ಹ್ಯೂಮನ್ ಆಂಬಿಷನ್ ಮೇಲಿನ ಒಂದು ಸಾರ್ವತ್ರಿಕ ಚಿಂತನೆಯಾಗಿದೆ. ಅಂದ್ರೆ ಇದೊಂದು ಯೂನಿವರ್ಸಲ್ ರಿಫ್ಲೆಕ್ಷನ್, ಯಾವುದೇ ಕಾಲಘಟ್ಟಕ್ಕೂ ಯಾವುದೇ ದೇಶಕ್ಕೂ ಅನ್ವಯ ಆಗುವಂಥ ಒಂದು ಶ್ರೇಷ್ಠ ಕೃತಿ ಇದು. ವಾಸ್ತವವಾಗಿ ನಾವು ಈ ಕವಿತೆಯನ್ನ ಸಮಗ್ರ ದೃಷ್ಟಿಕೋನದಿಂದ ಎಂಟೈರ್ ಪೋಯಂ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ದಕ್ಕೆ ಬರೀ ರೈಮಿಂಗ್ ವರ್ಡ್ಸ್ ಅಥವಾ ಗ್ರಾಮರ್ ಆಚೆಗಿರುವ ಇಡೀ ರಾಜಕೀಯ ತಂತ್ರಗಾರಿಕೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಯಿತು. ಆಳವಾದ ಅರ್ಥ, ಕವಿಯ ಮೂಲ ಉದ್ದೇಶ ಎರಡನ್ನೂ ಗ್ರಹಿಸಲು ಈ ಅಧ್ಯಯನ ವಿಧಾನ ನಿಜಕ್ಕೂ ಬಹಳ ಹೆಲ್ಪ್ ಮಾಡುತ್ತೆ. 300 ವರ್ಷಗಳ ಹಿಂದಿನ ಅಕಿಟೊಫೆಲ್ ಅಂತಹ ರಾಜಕೀಯ ತಂತ್ರಜ್ಞರು ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಇರಬಹುದೇ? ಅದೇ ಅವರು ಇವತ್ತಿನ ಸೋಷಿಯಲ್ ಮೀಡಿಯಾ, ಫೇಕ್ ನ್ಯೂಸ್ ಮತ್ತು ಅಲ್ಗಾರಿದಮ್ಗಳನ್ನು ಬಳಸಿ ಸಾರ್ವಜನಿಕ ಅಭಿಪ್ರಾಯವನ್ನ ಇಂದಿಗೂ ಕಂಟ್ರೋಲ್ ಮಾಡ್ತಾ ಇರಬಹುದೇ? ಅಧಿಕಾರದ ಮುಖವಾಡಗಳು ಬದಲಾಗಿರ್ಬೋದು, ಆದರೆ ಮಾನವನ ಮಹತ್ವಾಕಾಂಕ್ಷೆ ಮತ್ತು ಮ್ಯಾನಿಪ್ಯುಲೇಷನ್ ಸ್ವರೂಪ ಬದಲಾಗಿಲ್ಲ ಅನ್ಸುತ್ತೆ. ಇದೊಂದು ಅತ್ಯಂತ ಅವಶ್ಯಕವಾದ ಚಿಂತನೆ. ಇತಿಹಾಸವನ್ನ ಓದೋದರ ಮುಖ್ಯ ಉದ್ದೇಶವೇ ವರ್ತಮಾನವನ್ನ ಇನ್ನಷ್ಟು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳೋದು. ಆ ನಿಟ್ಟಿನಲ್ಲಿ ಡ್ರೈಡನ್ ಅವರ ಈ ಕೃತಿ ಇಂದಿಗೂ 100ಕ್ಕೆ 100 ಪ್ರಸ್ತುತ. ಖಂಡಿತ. ಈ ಚರ್ಚೆ ನಮಗೂ ಹಾಗೂ ಇದನ್ನು ಆಲಿಸ್ತಿರುವ ಎಲ್ಲರಿಗೂ ಸಾಕಷ್ಟು ಹೊಸ ದೃಷ್ಟಿಕೋನಗಳನ್ನ ನೀಡಿದೆ. ಇಂದಿನ ಈ ಆಳವಾದ ವಿಶ್ಲೇಷಣೆ ಇಷ್ಟ ಆಗಿದೆ ಮತ್ತು ಹೊಸ ವಿಚಾರಗಳನ್ನ ತಿಳಿಯಲು ಸಹಾಯ ಮಾಡಿದೆ ಅಂತ ಭಾವಿಸ್ತೇವೆ. ಇಂತಹ ಅದ್ಭುತವಾದ ಮತ್ತು ಆಳವಾದ ಮಾಹಿತಿಗಳನ್ನು ಪಡೆಯಲು ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.